ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, SIR ಪ್ರಕ್ರಿಯೆಯಿಂದ ರೈತರಿಗೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದನ್ನ ಬೆಳಕಿಸಲಿ ನಾನು ಬಂದಿದ್ದೇನೆ. ಇತ್ತೀಚೆಗೆ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಬರಗಾಲ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಬಿತ್ತನೆ ಸರಿಯಾದ ಸಂದರ್ಭದಲ್ಲಿ ರೈತರು ಬಿತ್ತನೆ ಮಾಡಲಿಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಊರುಗಳಿಗೆ ಕುಳೆ ಹೋಗಿದ್ದಾರೆ. ಒಂದಷ್ಟು ರೈತ ಮಕ್ಕಳು, ಕಾರ್ಮಿಕರು ಕೆಲಸವನ್ನು ನೋಡಿಕೊಂಡು ಜೀವನೋಪಾಯಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಕುಳೆ ಹೋಗಿದ್ದಾರೆ. ಏನು SLOಗಳು, PLOಗಳು ಮನೆಗೆ ತಂದು ಫಾರ್ಮ್ ಅನ್ನು ಕೊಟ್ಟು ಹೋಗ್ತಾರೆ. ಯಾವುದೋ ಬೇರೆ ರಾಜ್ಯದಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲಿನ ಕಾರ್ಖಾನೆಯ ಮಾಲೀಕ ರಜಾ ಕೊಡೋದಿಲ್ಲ. ಅವನು ಒಂದ್ಸರಿ ಎರಡು ಸರಿ ಅರ್ಜಿ ಕೊಡ್ತೀರಿ, ಹೋಗ್ತೀರಿ, ಅವನನ್ನ ಬೇರೆಯವರು ಬಂದಿದ್ರು ನೀವು ಅರ್ಜಿ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಕಡ್ಡಿಯಿಂದ ಕೈ ಬಿಡ್ತೀವಿ. ನಾವು ಯಾವ ನಾಗರಿಕ ಸಮಾಜದಲ್ಲಿದ್ದೀವಿ? ಒಬ್ಬ ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೋಟ್ ಮಾಡತಕ್ಕಂಥ ಹಕ್ಕಿರ್ತಕ್ಕಂಥ ವ್ಯಕ್ತಿ ನಿಮ್ಮ ಅವೈಜ್ಞಾನಿಕ ನೀತಿಯಿಂದ, ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ಅವೈಜ್ಞಾನಿಕ ನೀತಿಯಿಂದ ತನ್ನ ಹಕ್ಕನ್ನ ಕಾರ್ಮಿಕ ಒಬ್ಬ ಕಳ್ಕೊತಾನೆ, ರೈತರ ಮಗ ಕಳ್ಕೊತಾನೆ, ಅವಿದ್ಯಾವಂತ ರೈತ ಕಳ್ಕೊತಾನೆ ಅಂತ ಹೇಳಿದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಈ ನಾಗರಿಕ ಸಮಾಜದಲ್ಲಿ ಎಲ್ಲರಿಗೂ ಕೂಡ ಮತ ಹಾಕುವಂತ ಹಕ್ಕಿದೆ, ಮತ್ತೆ ನಮ್ಮೆಲ್ಲರಿಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕಿದೆ. ಹಕ್ಕನ್ನ ಕಿತ್ಕೊಳ್ಳಿಕ್ಕೆ ನೀವ್ಯಾರು? ಒಂದು ಚುನಾವಣಾ ದೃಷ್ಟಿಯಿಂದ ಇಟ್ಕೊಂಡು ಒಂದು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಈ ರೀತಿಯಾದಂಥ ಉನ್ನಾರ ಮಾಡತಕ್ಕಂಥದ್ದನ್ನ ನಮ್ಮ ಪ್ರಕಾಶ್ ಅವರು, ನಮ್ಮ ಶ್ರೀಧರ್ ಅವರು, ನಾವೆಲ್ಲರೂ ಕೂಡ ಪ್ರಜ್ಞಾವಂತ ಮತದಾರರು, ಪ್ರಗತಿಪರ ಸಂಘಟನೆಗಳು ನಾವೆಲ್ಲರೂ ಒಕ್ಕಲಿನಿಂದ ವಿರೋಧಿಸ್ತಾ ಇದ್ದೇವೆ. ಮತ್ತೆ ಗಡುವನ್ನ ಕೊಡ್ತೀರಿ, ಆ ಜುಲೈನಲ್ಲಿ ಗಡುವು ಕೊಡ್ತೀವಿ, ಈಗ ಆಗಸ್ಟ್ನಲ್ಲಿ ಗಡುವು ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಈ ಕಡಿಮೆ ಸಮಯದಲ್ಲಿ ಈ ಪ್ರಕ್ರಿಯೆಗಳನ್ನ ಮುಗಿಸ್ಲಿಕ್ಕಾಗುವುದಿಲ್ಲ. ಈಗಾಗಲೇ ಮಾತನಾಡ್ತಕ್ಕಂಥ ಎಲ್ಲರೂ ಕೂಡ ಲೋಪದೋಷಗಳನ್ನು ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದು ಚುನಾವಣಾ ಮುಖ್ಯ ಆಯುಕ್ತರು, ನಮ್ಮನ್ನಾಡ್ತಕ್ಕಂಥ ಸರ್ಕಾರಗಳು ಯಾವ ರೀತಿ ಸರಿಪಡಿಸ್ತೀವಿ ನೋಡಿ. ಹೊಸ ಮತದಾರರು ನೀವು 1000 ಜನ, ಲಕ್ಷ ಜನ ಸೇರಿಸ್ಕೊಳ್ಳೋದು ಮುಖ್ಯ ಅಲ್ಲ. ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿಂದ ವಂಚಿತನಾಗ್ತಾನಲ್ಲ, ಇನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು. ಪ್ರತಿಯೊಬ್ಬ ನಾಗರಿಕರು ಕೂಡ ಪ್ರಶ್ನೆ ಮಾಡಬೇಕು. ಇಲ್ಲೇ ಇದ್ರೆ 2028ಕ್ಕೆ ಯಾರು ಕೂಡ ಪ್ರಶ್ನೆ ಮಾಡಲಿಕ್ಕಾಗದೇ ಇರುವಂತ ಸರ್ಕಾರ ಈಗ ಬರುತ್ತೆ. ಅವತ್ತು ನಾವು ಯಾವುದೇ ತರದ ಹೋರಾಟಗಳನ್ನು ಏನು ಮಾಡ್ಲಿಕ್ಕಾಗುದಿಲ್ಲ. ಇವತ್ತೇ ನಮ್ಮ ಮಕ್ಕಳನ್ನ ಪಡ್ಕೋಬೇಕಾದ್ರೆ ಎಲ್ಲ ನಾಗರಿಕರು ಕೂಡ ಪ್ರಕಾಶ್ ಅವರ ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥದ್ದು